ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ್ಯ ಶ್ರೀ ನೀಲಕಂಠ ಗುರುಜಿ. ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತುವಿಗಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿಯವರಿಂದ ದ್ವಾದಶ ರಾಶಿಯವರ ವಾರ ಭವಿಷ್ಯ. ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಬಹುಳ ದಶಮಿಯಿಂದ ಪಾಲ್ಗುಣ ಶುಕ್ಲ ತದಿಯವರೆಗೆ 24/2/2025 ರಿಂದ 2/3/2025 ಈ ವಾರದ ಚಂದ್ರನ ಸಂಚಾರ ಮೂಲಾ ನಕ್ಷತ್ರದಿಂದ ಉತ್ತರಾಭಾದ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಈ ವಾರ ನಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇರುತ್ತದೆ. ಮೇಷರಾಶಿ. ಲಾಭಸ್ಥಾನದಲ್ಲಿ ಶನಿ, ಸೂರ್ಯ, ಬುಧ ಇದ್ದು ಸಮಯ ಅನುಕೂಲಕರ. ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ದರೂ ಕೂಡ ಲಾಭವನ್ನೇ ಕೊಡ್ತಾರೆ. 2ನೇ ಮನೆಯಲ್ಲಿ ಗುರು ಉತ್ತಮ ಅವಕಾಶ ಸಿಗುವಂತೆ ಮಾಡುತ್ತಾರೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯದ ವಾತಾವರಣ ಇರುತ್ತದೆ. ಪಿತೃಕಾರಕ ಗ್ರಹ ಸೂರ್ಯ ಶನಿಯ ಜೊತೆ ಇರುವುದರಿಂದ ತಂದೆ ಆರೋಗ್ಯ ಗಮನಿಸಿ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿರಿ. ವೃಷಭ ರಾಶಿ. ರಾಶಿಯಲ್ಲೇ ಗುರು ಕೊಂಚ ಒತ್ತಡ ಕೊಡುತ್ತಾನೆ. ಆದರೆ ಲಾಭಸ್ಥಾನದ ರಾಹು ಧನಮೂಲ ವೃದ್ಧಿಸ್ತಾನೆ. ಯಾವುದೋ ಹಳೆಯ ಬಾಕಿ ತೀರಿಸುವ ಅವಕಾಶ ಒದಗಿ ಬರುತ್ತದೆ. ಋಣ ಸಂದಾಯ ಮಾಡುತ್ತೀರಿ. ತಾತ್ಕಾಲಿಕವಾಗಿ ಹಣ ಕೈಬಿಟ್ಟು ಹೋದ್ರೂ ಋಣಮುಕ್ತರಾದ ನಿರಾಳತೆಯಿಂದ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಶನಿಯ ಲಾಭಸ್ಥಾನದ ಪ್ರವೇಶ ನಿಮಗೆ ಶುಭ ಸಂಗತಿಗಳು ನೀಡುತ್ತವೆ. ಶರ್ಪ ಶಾಂತಿ ಮಾಡಿಸಿರಿ. ಕರಿ ಉದ್ದು, ಕಪ್ಪು ಬಟ್ಟೆ ದಾನ ಮಾಡಿರಿ. ಮಿಥುನ ರಾಶಿ. 9ರಲ್ಲಿ ಸೂರ್ಯ, ಬುಧ, ಶನಿ ದೂರ ಪ್ರಯಾಣವನ್ನ ಸೂಚಿಸುತ್ತಾರೆ. ವೈಯಕ್ತಿಕವಾಗಿ ಅಥವಾ ವೃತ್ತಿಪರವಾಗಿ ಬೇರೆ ಪ್ರದೇಶ, ದೇಶಕ್ಕೆ ಹೋಗುವ ಅವಕಾಶ ಇದೆ. 10ನೇ ಮನೆಯಲ್ಲಿ ಉಚ್ಚ ಶುಕ್ರ ವಾಹನದಿಂದ ಲಾಭ ಕೊಡಿಸುತ್ತಾನೆ. 12ನೇ ಮನೆಯ ಗುರು ಸಹ ಅಲೆದಾಟ ಪ್ರಯಾಣವನ್ನ ಸೂಚಿಸುತ್ತಾನೆ. ದೇಶ ನೋಡು ಕೋಶ ಓದು ಎಂಬಂತೆ ಸುತ್ತಾಡುತ್ತಾ ನಿಮ್ಮ ಜ್ಞಾನವನ್ನ ಬೆಳೆಸಿಕೊಳ್ಳಿ. ಶ್ರೀ ದತ್ತಾತ್ರೇಯ ಸ್ವಾಮಿ ದೇವರಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ. ಕಟಕ ರಾಶಿ. 8ನೇ ಮನೆಯಲ್ಲಿ ಸೂರ್ಯ, ಶನಿ, ಬುಧ ಅಷ್ಟೇನೂ ಹಿತಕಾರಿಗಳಲ್ಲ. ಆದರೂ ಇನ್ನು ಕೆಲವೇ ದಿನಗಳಲ್ಲಿ ಶನಿಯ 9ನೇ ಮನೆಯ ಪ್ರವೇಶದಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ. ಈಗ ಕೇತು 3ನೇ ಮನೆಯಲ್ಲಿದ್ದು ದೇಹ ಬಲ ಪರಾಕ್ರಮ ಹೆಚ್ಚಿಸುತ್ತಾನೆ. ಹಣದ ಹರಿವು ಉತ್ತಮ, ಮನಸ್ಸಿಗೆ ಧೈರ್ಯ ಒದಗಿ ಬರುತ್ತದೆ. ಶನಿ ಭಗವಂತನ ಮಂತ್ರ ಜಪ ಮಾಡಿರಿ. ಬುಧವಾರ ಪಾರಿವಾಳಕ್ಕೆ ಹೆಸರು ಕಾಳು ಹಾಕಿರಿ. ಸಿಂಹ ರಾಶಿ. 7ನೇ ಮನೆಯಲ್ಲಿ ಬುಧ, ಸೂರ್ಯ, ಶನಿ ಇದ್ದು ಕೊಂಚ ಕಿರಿಕಿರಿ ಇರುತ್ತದೆ. ಆದರೂ ಬುಧಾದಿತ್ಯ ಯೋಗದಿಂದ ಮಾತಿಗೆ ಸಂಬಂಧಿಸಿದಂತೆ ನಿಮಗೆ ಧನ ಲಾಭ, ಕೀರ್ತಿ ಲಭಿಸುತ್ತದೆ. ಯಾವುದೋ ಒಂದು ಸಿಕ್ಕಿ ಹಾಕಿಕೊಂಡಿದ್ದ ಹಣ ಸುಲಲಿತವಾಗಿ ನಿಮ್ಮ ಕೈ ಸೇರುತ್ತದೆ. ಹಣದ ವಿಷಯಕ್ಕೆ ಸಂಬಂಧಗಳನ್ನ ಕಳೆದುಕೊಳ್ಳಬೇಡಿ. ಸಂಬಂಧಗಳನ್ನ ಪ್ರೀತಿಯಿಂದ ಗೆಲ್ಲಿ, ಜವಾಬ್ದಾರಿಯಿಂದ ನಿಭಾಯಿಸಿ. ಪ್ರತಿದಿನ ನವಗ್ರಹ ಮಂತ್ರ ಜಪ ಮಾಡಿರಿ. ಗುರುವಾರ ತಂದೆ ತಾಯಿ ಆಶೀರ್ವಾದವನ್ನ ಪಡೆಯಿರಿ. ಕನ್ಯಾ ರಾಶಿ. ಸೂರ್ಯ, ಶನಿ, ಬುಧ ಇದ್ದು ಹಣದ ಹರಿವು ಉತ್ತಮ, ಆರೋಗ್ಯ ಸುಧಾರಿಸುತ್ತದೆ. ಗುರು ಸಹ 9ನೇ ಮನೆಯಲ್ಲಿದ್ದು ಭಾಗ್ಯಗಳನ್ನ ಕೊಡ್ತಾನೆ. ಪ್ರವಾಸಗಳನ್ನ ಮಾಡ್ತೀರಿ. ದೇವ ಕಾರ್ಯಗಳನ್ನ ಮಾಡುತ್ತೀರಿ. ಧನಾಗಮನ ಚೆನ್ನಾಗಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಪ್ರಾಪ್ತಿ ಉಂಟಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಕೀರ್ತಿ ಯಶಸ್ಸು ಗಳಿಸ್ತೀರಿ. ಜನಗಳ ಗೌರವಕ್ಕೆ ಪಾತ್ರರಾಗ್ತೀರಿ. ಶುಕ್ರವಾರ ದೀನ ನಿರ್ಗತಿಕರಿಗೆ ಅನ್ನದಾನ ಮಾಡಿರಿ. ಜನಸಂದಣಿ ಇರುವ ಜಾಗದಲ್ಲಿ ಜನರಿಗೆ ಕುಡಲಿಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡಿರಿ. ತುಲಾ ರಾಶಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಬಯಕೆಗಳು ಎಲ್ಲವೂ ಈಡೇರಲಿದೆ. ಗುರು ಹಾಗೂ ಶನಿ ಬಲ ಎರಡೂ ಸೇರಿ ನಿಮ್ಮನ್ನ ಬಲಶಾಲಿಯಾಗಿಸುತ್ತದೆ. ಹಣಬಲ, ಜನಬಲ, ಅಧಿಕಾರ ಬಲ ಎಲ್ಲವೂ ಸಿಗಲಿದೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಿ. ಈಗ 5ನೇ ಮನೆಯಲ್ಲಿರುವ ಬುಧ ನಿಮಗೆ ಶುಭ ಫಲ ಕೊಡ್ತಾನೆ. 8ರಲ್ಲಿರುವ ಗುರುವಿನಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಎಚ್ಚರಿಕೆಯಿಂದ ಇರಿ. ಬೃಹಸ್ಪತಿ ಮಂತ್ರ ಜಪ ಮಾಡಿರಿ. ಹಳದಿ ಬಟ್ಟೆ, ಕಡಲೆಕಾಳು ದಾನ ಮಾಡಿರಿ. ವೃಶ್ಚಿಕ ರಾಶಿ. ಈಗ ಗುರುಬಲ ಇದೆ. ನೀವು ಎಣಿಸಿದ್ದ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತದೆ.
ಆದರೆ ಕೆಲವೇ ದಿನಗಳಲ್ಲಿ ಪಂಚಮ ಶನಿಯ ಪ್ರಭಾವಕ್ಕೆ ಒಳಗಾಗ್ತೀರಿ. ಇದು ನಿಮಗೆ ಸವಾಲುಗಳನ್ನ, ಪರೀಕ್ಷೆಗಳನ್ನ ಒಡ್ಡಲಿದೆ. ಧೈರ್ಯವಾಗಿ ಎದುರಿಸಿ ಮಾನಸಿಕವಾಗಿ ಸಮತೋಲನವನ್ನ ಗಟ್ಟಿಯಾಗಿರಲಿ. ಈಗ ಬುಧ 4ನೇ ಮನೆಯಲ್ಲಿ, ಶುಕ್ರ 5ನೇ ಮನೆಯಲ್ಲಿ, ಗುರು 7ನೇ ಮನೆಯಲ್ಲಿ ಇದ್ದು ಶುಭ ಫಲ ಹೆಚ್ಚಿಸುತ್ತಾರೆ. ವೃತ್ತಿಯಲ್ಲಿ ಯಶಸ್ಸು ಇದೆ. ಹಣಕಾಸು ಮೂಲ ಬಲವಾಗಿದೆ. ಪ್ರತಿ ಶನಿವಾರ, ಮಂಗಳವಾರ ಶ್ರೀ ಆಂಜನೇಯನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದೀಪವನ್ನ ಬೆಳಗಿಸಿರಿ. ಹನುಮಾನ ಚಾಲಿಸವನ್ನ ಪಠಿಸಿರಿ. ಧನು ರಾಶಿ 3ನೇ ಮನೆಯಲ್ಲಿ ಬುಧ, ಶನಿ, ಸೂರ್ಯ ಇದ್ದು ಇಲ್ಲಿ ಕೇಂದ್ರ ತ್ರಿಕೋಣಾಧಿಪತಿಯ ಯೋಗವನ್ನ ಉಂಟಾಗಲಿದೆ. ಇದು ಬಹಳಷ್ಟು ಶುಭ ಫಲಗಳನ್ನ ಕೊಡುತ್ತದೆ. ಪರಾಕ್ರಮ ಸ್ಥಾನದಲ್ಲಿ 3 ಗ್ರಹಗಳ ಸಂಯೋಗ ನಿಮ್ಮ ಧೈರ್ಯವನ್ನ ಹೆಚ್ಚಿಸುತ್ತದೆ. 4ನೇ ಮನೆಯಲ್ಲಿ ರಾಹು ಇರುವುದು ಕೊಂಚ ತೊಂದರೆ ಎನಿಸಿದ್ರೂ ರಾಹು ಕೆಲವೇ ತಿಂಗಳಲ್ಲಿ 3ನೇ ಮನೆಗೆ ಬಂದು ನಿಮಗೆ ಅನುಕೂಲಕರ ಸಂಗತಿಗಳನ್ನ ಕೊಡ್ತಾನೆ. 6ನೇ ಮನೆಯಲ್ಲಿ ಇರುವ ಗುರು ಮಾನಸಿಕವಾಗಿ ನಿಮ್ಮನ್ನ ದುರ್ಬಲಗೊಳಿಸುತ್ತಾನೆ. ಅಪವಾದಗಳು ಬರುತ್ತದೆ. ಹಣದ ಖರ್ಚು ಇರುತ್ತದೆ. ಮುಂದೆ ಗುರುಬಲ ಬರುವುದರಿಂದ ಈ ಕಷ್ಟಗಳು ತಾತ್ಕಾಲಿಕ. ಒಳ್ಳೆ ದಿನಗಳನ್ನ ಕಾಣುತ್ತೀರಿ ಹಾಗೂ ನಿಮ್ಮ ಜೀವನದಲ್ಲಿ ನಡೆಯುವ ಶುಭ ಘಟನೆಗಳಿಗೆ ಸಾಕ್ಷಿಯಾಗುತ್ತೀರಿ. ಸರ್ಪ ಶಾಂತಿ ಮಾಡಿಸಿರಿ. ಸಾಧು ಸಂತರಿಗೆ ಬಟ್ಟೆ ದಾನ ಮಾಡಿರಿ. ಮಕರ ರಾಶಿ ಈಗ 5ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ರಾಹು ಇದ್ದು ಸಮಯ ಬಹಳ ಚೆನ್ನಾಗಿದೆ. ಅವಕಾಶಗಳು ಬರುವ ಸಮಯ. ನಾನಾ ವಿಧವಾದ ಶುಭ ಸಂಗತಿಗಳು ನಡೆಯಲಿದೆ. ಮನೆ ಕೊಳ್ಳುವುದು, ಗಾಡಿ ಖರೀದಿ ಮಾಡುವುದು, ಹೊಸ ನೌಕರಿ ಸಿಗುವುದು, ಇರುವ ನೌಕರಿಯಲ್ಲಿ ಸ್ಥಾನಮಾನಗಳು ಹೆಚ್ಚಾಗುವುದು ಮುಂತಾದ ಒಳ್ಳೆಯ ಸಂಗತಿಗಳು ಅವಕಾಶ ಇದೆ. ಮುಂದೆ ಶನಿ 3ನೇ ಮನೆಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ದೊರೆಯುತ್ತದೆ. 7.5 ಶನಿಯಿಂದ ಮುಕ್ತಿ ಸಿಗುತ್ತದೆ. ಪ್ರತಿದಿನ ನೀವು ಊಟ ಮಾಡುವ ಒಂದು ಭಾಗ ಮಧ್ಯಾಹ್ನ ಕಾಗೆಗೆ ಆಹಾರವನ್ನು ಹಾಕಿರಿ. ಶ್ರೀ ಶನಿ ಭಗವಂತನಿಗೆ ಕರಿ ಎಳ್ಳು, ಕಪ್ಪು ಬಟ್ಟೆ ದಾನ ಮಾಡಿರಿ. ಕುಂಭರಾಶಿ ನಿಮ್ಮ ರಾಶಿಯಲ್ಲಿ 3 ಗ್ರಹಗಳಿವೆ. ಬುಧ, ಶನಿ, ಸೂರ್ಯ. ಶನಿ, ಸೂರ್ಯ ಶತ್ರುಗಳಾದರೂ ಬುಧನ ಜೊತೆ ಇರುವುದರಿಂದ ಇಬ್ಬರು ಶಾಂತವಾಗಿ ಇರುತ್ತಾರೆ. ಸಣ್ಣ ಪುಟ್ಟ ದೈಹಿಕ, ಮಾನಸಿಕ ಕಿರಿಕಿರಿ ಇರುತ್ತದೆ. ಮೈಗ್ರೇನ್ ಇರುವವರಿಗೆ ಕೊಂಚ ಉಲ್ಬಣವಾಗಬಹುದು. ಶುಕ್ರ 2ನೇ ಮನೆಯಲ್ಲಿ ಧನ ಲಾಭ ಕೊಡ್ತಾನೆ. ಇನ್ನು ಕೆಲವೇ ತಿಂಗಳಲ್ಲಿ ಗುರುಬಲ ಬರುವುದರಿಂದ ಯಾವುದೇ ಚಿಂತೆ ಬೇಡ. ಶನಿ ಸಹ ನಿಮ್ಮ ರಾಶಿ ಬಿಟ್ಟು ಮುಂದೆ ಸಾಗುವ ದಿನಗಳು ದೂರವಿಲ್ಲ. ನಿಮ್ಮಲ್ಲಿ ತಾಳ್ಮೆ ಇರಲಿ. ಶನಿವಾರ ಕಂದು ಬಣ್ಣದ ಎಮ್ಮೆಗೆ ಮೊಸರನ್ನ ತಿನ್ನಿಸಿರಿ. ಕಪ್ಪು ಕುದುರೆಗೆ ನಾಲಿನ ಉಂಗುರವನ್ನ ಧರಿಸಿರಿ. ಮೀನರಾಶಿ ನೀವು ಒಳ್ಳೆಯ ದಿನಗಳನ್ನು ಕಾಣಲು ಇನ್ನು ಕಾಯಬೇಕು. ನಿರೀಕ್ಷೆ ಇರಲಿ. ಧನಾತ್ಮಕ ಯೋಜನೆಗಳು ಸದಾ ಮನಸ್ಸಿನಲ್ಲಿ ಇರಲಿ. ನಿಮ್ಮ ರಾಶಿಯಲ್ಲಿ ಶುಕ್ರ ಇರುವುದರಿಂದ ಆರೋಗ್ಯ ಸಮಸ್ಯೆಗಳು ಇಳಿಮುಖವಾಗುತ್ತದೆ. 7.5 ಶನಿಯ ಒಂದು ಭಾಗವನ್ನ ಪೂರೈಸಿದ್ದೀರಿ. ಇನ್ನು ಮುಂದೆ ಖರ್ಚುಗಳು ಕಡಿಮೆಯಾಗುತ್ತವೆ. ಆದರೆ ಹೊಸ ಕೆಲಸಗಳು ಪ್ರಾರಂಭವಾಗಲು ಅಡೆತಡೆಗಳಿವೆ. ಸಹನೆ ಇರಲಿ. ಯಾರೊಂದಿಗೂ ವಾದ ವಿವಾದ ಬೇಡ. ತಾಳ್ಮೆಯಿಂದ ಸಹಕರಿಸಿರಿ. ಪ್ರತಿದಿನ ದುರ್ಗಾ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಜಪ ಮಾಡಿರಿ. ನವಗ್ರಹ ಮಂತ್ರ ಜಪ ಮಾಡಿರಿ. ಮುಂದೆ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿದೆ. ತಾಳ್ಮೆ ನಿಮಗೆ ಮಂತ್ರವಾಗಿದೆ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ ಪಂಡಿತ ಶ್ರೀ ನೀಲಕಂಠ ಗುರುಜಿ.